ಹಾಯ್ ಫ್ರೆಂಡ್ಸ್, ನಾನು ರುಕ್ಮಿಣಿಬಾಯಿ. ಕುಕ್ಕು ರುಕ್ಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಸ್ವೀಟು ಬಾದುಷಾ. ಆ ಬಾದುಷಾನ ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ಕಾರಣಾಂತರದಿಂದ ಇಂಗ್ರೀಡಿಯೆಂಟ್ಸ್ ವಿಡಿಯೋ ಬಂದಿಲ್ಲ ಫ್ರೆಂಡ್ಸ್, ಸಾರಿ. ಅರ್ಧ ಕಪ್ ನೀರು, ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಇದು ಚೆನ್ನಾಗಿ ಪಾಕ ಆಗಬೇಕು. ಇದಕ್ಕೆ ಏಲಕ್ಕಿನೂ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ಪಾಕ ಆಗೋದಕ್ಕೆ ಬಿಡೋಣ. ನೆಕ್ಸ್ಟು ಹಸಿಟ್ಟು ಕಲಸಿಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹಸಿಟ್ಟು ಕಲಿಸ್ಕೊಳ್ಳೋಣ ಫ್ರೆಂಡ್. ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೋತಾ ಇದ್ದೀನಿ, ಒಂದು ಚಿಟಿಕೆ ಸೋಡಾ ಅಷ್ಟೇ ಫ್ರೆಂಡ್ಸ್. ಇವಾಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇಲ್ಲ ಅಂದರೆ ನಾನು ಎಣ್ಣೆನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಹದದಲ್ಲಿದ್ದರೆ ಸಾಕು ಫ್ರೆಂಡ್ಸ್. ಇವಾಗ ಇದನ್ನು ಮುಚ್ಚಿ ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ. ಈ ರೀತಿ ಬರಬೇಕು ಫ್ರೆಂಡ್. ಇವಾಗ ಇದನ್ನು ಮುಚ್ಚಿ ಸೈಡ್ ಇಟ್ಬಿಟ್ಟು ಎಣ್ಣೆ ಇಡೋಣ ಫ್ರೆಂಡ್ಸ್. ಎಣ್ಣೆ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟಪ್ಪ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಉರಿಯಲ್ಲೇ ಎಣ್ಣೆ ಕಾಯ್ತಾ ಇರಬೇಕು ಫ್ರೆಂಡ್ಸ್, ಜಾಸ್ತಿ ಉರಿ ಇಟ್ಕೋಬಾರ್ದು, ಎಣ್ಣೆ ಜಾಸ್ತಿ ಕಾದಿರಬಾರ್ದು ಫ್ರೆಂಡ್ಸ್. ಇವಾಗ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದು ನಿಧಾನಕ್ಕೆ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಮಂದ ಇರುತ್ತಲ್ಲ, ಒಳಗಡೆ ಎಲ್ಲ ಬೆಂದಿರಬೇಕಲ್ವ ಫ್ರೆಂಡ್ಸ್, ಅದಕ್ಕೆ ಕಡಿಮೆ ಎಣ್ಣೆ ಕಾದಿರ್ಬೇಕಂದ್ರೇ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ತಿರ್ಗಿಸ್ಕೊಳ್ಳೋಣ. ಕಡಿಮೆ ಉರಿಲೇ ಕಡಿಮೆನೇ ಇದರಲ್ಲಿ ಬೇಯಿಸ್ಕೋಬೇಕು ಫ್ರೆಂಡ್ಸ್, ನಿಧಾನಕ್ಕೆ. ಸ್ವಲ್ಪ ನಿಧಾನ ಆಗುತ್ತೆ ಪರವಾಗಿಲ್ಲ, ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರಬೇಕು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ತೋರಿಸ್ತೀನಿ. ಈ ಥರ ಮಾಡಿ ಇಲ್ಲಿ ಸೆಂಟ್ರಲ್ಲಿ ಇಷ್ಟು ಪ್ರೆಸ್ ಮಾಡಿದ್ರೆ ಈ ಥರ ಮಾಡಿ ಫ್ರೆಂಡ್ಸ್, ಅಷ್ಟೇ. ಇದು ಎಣ್ಣೆಯಲ್ಲಿ ಇಷ್ಟು ಕರೆದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ಎತ್ತಿ ಪಾಕಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವತ್ತು ಕ್ಯಾಮ್ರಾಮ್ಯಾನ್ ಇಲ್ಲ ಫ್ರೆಂಡ್ಸ್, ನಾನೇ ಮಾಡ್ತಾಯಿದ್ದೀನಿ. ಕ್ಯಾಮ್ರಾಮ್ಯಾನ್ ಆ್ಯನ್ಯುವಲ್ ಹೋಗಿದ್ದಾನೆ, ಅದಕ್ಕೆ ಸರಿಯಾಗಿ ವಿಡಿಯೋ ಆಗ್ತಾಯಿಲ್ಲ ಫ್ರೆಂಡ್ಸ್. ಅವನು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದ್ದೆ ಇವತ್ತು ಫ್ರೆಂಡ್ಸ್. ಇದಾಗಿದೆ, ಪಾಕದಲ್ಲಿ ಎತ್ತಿದ್ದೀನಿ. ಇವಾಗ ತೆಂಗಿನ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಒಣಕೊಬ್ಬರಿ ಇದ್ದರೆ ಚೆನ್ನಾಗಿರೋದು ಫ್ರೆಂಡ್ಸ್. ನನ್ನ ಹತ್ರ ಒಣಕೊಬ್ಬರಿ ಇರಲಿಲ್ಲ, ಸೊ ಹಸಿ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆಗಿದೆ ಬಾದುಷಾ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಜ್ಯೂಸಿಯಾಗಿದೆ. ಬನ್ನಿ ಫ್ರೆಂಡ್ಸ್, ನಾನು ಗಾಡಿ ಹೇಗೆ ಕಲ್ತ್ಕೊಂಡೆ ಅಂತ ಹೇಳ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಹೇಳೋದನ್ನು ದಯವಿಟ್ಟು ನೀಟಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಕೇಳಿಸ್ಕೊಂಡು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಿದ್ರೇ ನಿಮಗೆ ಅರ್ಥ ಆಗೋದು. ನೋಡಿ. ಹಾಯ್ ಫ್ರೆಂಡ್ಸ್, ಮೊದಲಿಗೆ ನಮ್ಮಲ್ಲಿ ಕಲ್ತ್ಕೊಳ್ಳೋ ಆಸಕ್ತಿ ಮತ್ತೀಗ ಧೈರ್ಯ ಮೊದಲು ಇಟ್ಕೋಬೇಕು ಫ್ರೆಂಡ್ಸ್. ನಂತರ ಏನು ಒಂದು ಖಾಲಿ ಇರೋ ಸೈಟ್ನಲ್ಲಿ ಕಲ್ತ್ಕೊಳ್ಳೋಕೆ ಹೋಗಬೇಕು ಫ್ರೆಂಡ್ಸ್. ಫುಲ್ ಫೀಲ್ಡ್ ಆಗಿರಬೇಕು, ಫೋಕಸ್ ಆಗಿರಬೇಕು ಫ್ರೆಂಡ್ಸ್. ಕಲಿತೀನಿ ಅನ್ನೋ ಮನಸ್ಥೈರ್ಯ ಇಟ್ಕೋಬೇಕು. ಏನಪ್ಪ ಇವರು ಟ್ರೈನರ್ ಇಲ್ಲ ಅಂತ ಹೇಳ್ಬಿಟ್ಟು ಯಾರನ್ನೋ ಇಟ್ಕೊಂಡಿದ್ದಾರಲ್ಲ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್. ಅವರು ನಮ್ಮ ರಿಲೇಟಿವು, ಅಂದರೆ ಗಾಡಿ ತೊಗೊಂಡು ಫೀಲ್ಡ್ ಗಂಟ್ಲು ತೊಗೊಬರ್ಬೇಕಲ್ವ ಫ್ರೆಂಡ್ಸ್. ಅದರಿಂದ ಪಾಪ ಅವರು ನನಗೋಸ್ಕರ ನೋಡಿ, ಅವ್ರ ಮಗುನೂ ಇದೆ ಫ್ರೆಂಡ್, ಕರ್ಕೊಬಂದು ನಾನು ಸ್ವಲ್ಪ ಗೈಡ್ ಮಾಡಿಕೊಂಡು, ಅವ್ರು ಗಾಡಿ ಓಡ್ಸೋಕ್ಕೆ ಬರುತ್ತೆ, ಗೈಡ್ ಮಾಡಿಕೊಂಡು ನನ್ನ ಕಲಿಸ್ತಾ ಇದ್ದಾರೆ ಫ್ರೆಂಡ್ಸ್. ಮೊದಲನೇ ದಿನ ಏನಿಲ್ಲ ಫ್ರೆಂಡ್ಸ್, ಸುಮ್ಮನೆ ಗಾಡಿನಲ್ಲಿ ಏನೇನಿದೆ ಅನ್ನೋದು ಚೆಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನಿಧಾನಕ್ಕೆ ಕಾಲು ಕೆಳಗಡೆ ಇಟ್ಕೊಂಡೆ ಓಡಾಡಬೇಕು ಫ್ರೆಂಡ್ಸ್. ನಿಧಾನಕ್ಕೆ ಎಕ್ಸಲೇಟ್ರ್ ಬಿಟ್ಕೊಂಡು. ಇದು ಬಂದು ಸೆಕೆಂಡ್ ಡೇಲಿ ಸ್ವಲ್ಪ ಎಕ್ಸಲೇಟ್ರ್ ಕೊಟ್ಕೊಂಡು ನಿಧಾನಕ್ಕೆ ಕಾಲು ಕೆಳಗಡೆನೇ ಇರಬೇಕು ಫ್ರೆಂಡ್ಸ್. ಕಾಲುಗಳು ಮಾತ್ರ ತೆಗಿಯೋದಕ್ಕೆ ಹೋಗಬೇಡಿ. ನೆಲದ ಮೇಲಿಂದ ಸ್ವಲ್ಪ ಎಕ್ಸಲೇಟ್ರ್ ಕೊಡ್ತಾ ಬ್ರೇಕ್ ಹತ್ರ ಕೈ ಇರಲೇಬೇಕು ಫ್ರೆಂಡ್ಸ್. ಎಕ್ಸಲೇಟ್ರ್ ಕೊಡ್ತಾ ನಿಧಾನಕ್ಕೆ ಸಾಕ್ತಾ ಇರಬೇಕು ಫ್ರೆಂಡ್ಸ್. ಇದು ಶೇಕ್ ಆಗುತ್ತೆ ಫ್ರೆಂಡ್ಸ್. ಶೇಕ್ ಆಗದಿರೋ ಥರ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ನಾವು ಗಾಡಿನ ನೋಡಬಾರ್ದು ಫ್ರೆಂಡ್ಸ್, ನೇರ ರೋಡ್ ನೋಡಬೇಕು. ಮತ್ತು ನಾನು ತುಂಬ ಬಿದ್ದು ಎದ್ದಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಏಟೇನು ಮಾಡ್ಕೊಂಡಿಲ್ಲ. ನಾನು ಬೀಳ್ತಾಯಿದ್ದೀನಿ ಅನ್ನೋ ಟೈಮಲ್ಲಿ ಕಾಲನ್ನ ಕೆಳಗಡೆ ಇಟ್ಬಿಟ್ಟು ಬ್ರೇಕ್ ಇಟ್ಕೊಬಿಡ್ತಾಯಿದ್ದೆ ಫ್ರೆಂಡ್ಸ್. ಅದು ತಡೆಯೋಕ್ಕಾಗಲಿಲ್ಲ ಅಂದರೆ ಗಾಡಿನ ಬಿಟ್ಬಿಡ್ತಾಯಿದ್ದೆ, ನಾನಂತೂ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್. ಹಾಗೆ ಕಲಿತಾ ನಾವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಮಾಡಬೇಕಂದ್ರೆ ಈ ಥರ ಹಳ್ಳ ದಿಣ್ಣೆ ಥರ ಇರೋ ರೋಡ್ಗಳಲ್ಲಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಈಸಿ ಆಗುತ್ತೆ ನಮಗೆ. ನೆಕ್ಸ್ಟು ಎಕ್ಸಲೇಟ್ರ್ ಕೊಡ್ತಾನೆ ಸ್ವಲ್ಪ ಜೋರಾಗಿ ಕೊಟ್ಟರೆ ನಮಗೆ ಬ್ಯಾಲೆನ್ಸ್ ಸಿಗುತ್ತೆ ಫ್ರೆಂಡ್ಸ್. ಆವಾಗ ಕಾಲು ನಿಧಾನಕ್ಕೆ ಎತ್ಕೊಳ್ಳೋ ಥರ ಟ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟು ಥರ್ಡ್ ಡೇ ಹೋಯ್ತು. ಅದೇ ಒಂದೊಂದು ವಾಹನಗಳು ಓಡಾಡ್ತಾವಲ್ಲ, ಆ ಥರ ನಮ್ಮ ಗಲ್ಲಿಗಳಲ್ಲಿ ಓಡಾಡ್ಕೋಬೇಕು ಫ್ರೆಂಡ್ಸ್. ಇದು 4th ಡೇ. ಮಾಮೂಲಿ ನಮ್ಮ ಬೀದಿಲಿ ಇರುವಂತಹ ರೋಡ್ ಫ್ರೆಂಡ್ಸ್ ಇದು. ಆ ಬೀದಿಲಿ ಸಾಮಾನ್ಯವಾಗಿ ಎಲ್ಲ ಗಾಡಿಗಳು ಓಡಾಡ್ತವೆ. ನಾನು ಅಲ್ಲಿ ಸುಮ್ಮನೆ ಟ್ರೈನಿಂಗ್ ತೊಗೋತಾ ಇದ್ದೆ ಫ್ರೆಂಡ್ಸ್. 5ನೇ ದಿನ ಸ್ವಲ್ಪ ಅದಾದಮೇಲೆ ಚೆನ್ನಾಗಿ ಕಲ್ತ್ಕೊಂಡಿದ್ದೆ ಫ್ರೆಂಡ್ಸ್. ಆಮೇಲೆ ನಾನು ಒಂದಷ್ಟು ದಿನ ರೋಡಿಗೆ ಬರಲಿಲ್ಲ ಫ್ರೆಂಡ್ಸ್. ನಮ್ಮನೆ ರೋಡು ಗಲ್ಲಿಗಳಲ್ಲೇ ಟ್ರೈನಿಂಗ್ ತೊಗೊಬಿಟ್ಟಿದ್ದೀನಿ. ನೀವು ಪ್ಲೀಸ್ ಜಾಸ್ತಿ ಬೇಗ ರೋಡಿಗೆ ಹೋಗಬೇಡಿ.